ಫ್ರೆಂಡ್ಸ್, ನಾವೆಲ್ಲ ಯಾಕೆ ಬೆಕ್ಕು ಸಾಕ್ತೇವೆ ಹೇಳಿ? ನಮ್ಮ ಮನೆಯಲ್ಲಿರುವ ಇಲಿ ಹಿಡಿಲಿ, ಅಥವಾ ಇದು ಪಲ್ಲಿಗಳೆಲ್ಲ ಓಡಾಡ್ತಾ ಇದ್ರೆ ಪಲ್ಲಿಯನ್ನು ಹಿಡಿಲಿ, ಅಥವಾ ಜಿರಳೆ ಓಡಾಡ್ತಿದ್ರೆ ಜಿರಳೆಯನ್ನು ಹಿಡಿಲಿ ಅಂತ ಹೇಳ್ಕೊಂಡು, ಅಥವಾ ನಮ್ಮ ಮಕ್ಕಳ ಹತ್ರ ಆಟ ಆಡಲಿ ಅಂತ ಹೇಳ್ಕೊಂಡು ನಾವು ಪ್ರೀತಿಯಿಂದ ಬೆಕ್ಕನ್ನು ಸಾಕ್ತೇವೆ. ಆದರೆ ಈ ಜಾತಿಯ ಜನರು, ನಾನು ಜಾತಿಯ ಹೆಸರು ಹೇಳಲಿಕ್ಕೆ ಹೋಗ್ತಾ ಇಲ್ಲ, ಯಾಕೆ ಅಂತ ಹೇಳಿದರೆ ನಾನು ಅವರದ್ದು 2-3 ಸಲ ವಿಡಿಯೋ ಮಾಡಿದ್ದೇನೆ, ಅವರದ್ದು ಬಗ್ಗೆ ಹೇಳಿದ್ದೇನೆ. ಅವರು ಹೇಳಿದ್ರು ಏನಂತ ಹೇಳಿದರೆ, ನಾವು ಎಲ್ಲಿ ಕೂಡ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಜಾತಿಯ ಬಗ್ಗೆ ಮಾತಾಡೋದಿಲ್ಲ, ನೀವು ಕೂಡ ನಮ್ಮ ಜಾತಿಯ ಬಗ್ಗೆ ಮಾತಾಡಬಾರ್ದು ಅಂತ ಹೇಳ್ಕೊಂಡು ಹೇಳಿದ ಕಾರಣಕ್ಕೆ ಅವರದ್ದು ಯಾವುದು ಅಂತ ಹೇಳ್ಕೊಂಡು ಹೇಳೋದಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ, ಯಾರ ಬಗ್ಗೆ ಹಣ ಅಂತ ಹೇಳಿದರೆ ಯಾರ ಬಗ್ಗೆ ಮಾತಾಡ್ತಿದ್ದೇನೆ ಅಂತ ಹೇಳ್ಕೊಂಡು. ಏನು ಮಾಡ್ತಾರಂತ ಹೇಳಿದರೆ, ಅವರು ಇದು ಮಹಾಲಕ್ಷ್ಮಿಯನ್ನು ವಶೀಕರಣ ಮಾಡ್ಕೊಳ್ಳಿಕ್ಕೆ, ಅಂದರೆ ಹಣವನ್ನು ವಶೀಕರಣ ಮಾಡಲಿಕ್ಕೋಸ್ಕರನೇ ಬೆಕ್ಕನ್ನು ಸಾಕಿರ್ತಾರೆ, ಅದರಲ್ಲೂ ಕೂಡ ಹೆಣ್ಣು ಬೆಕ್ಕನ್ನು ಸಾಕಿರ್ತಾರೆ. ಯಾಕೆ ಅಂತ ಹೇಳ್ಕೊಂಡು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನಗೆ ಎಂತ ಹೇಳಬೇಕು ಅಂತ ಹೇಳಿದರೆ, ನಿನ್ನೆಯ ವಿಡಿಯೋದಲ್ಲಿ ನಾನು ಗಂಡನ ಪೂಜೆ ಮಾಡಿದ್ರು ಕೂಡ ಪರವಾಗಿಲ್ಲ, ಇದನ್ನು ಮಾಡಿ ಅಂತ ಹೇಳ್ಕೊಂಡು ಹೇಳ್ತೇನೆ. ನಿಮ್ಮ ಮನೆಯ ರಕ್ಷಣೆಗೋಸ್ಕರ ದಯವಿಟ್ಟು ಆಯಿತಾ, ಪ್ರತಿ ಅಮಾವಾಸ್ಯೆ ದಿವಸ ಇದನ್ನು ಮಾಡಲೇಬೇಕು ನೀವು. ಅದನ್ನು ಒಂದು ಸಲ ವಿಡಿಯೋ ನೋಡಿಕೊಂಡು ಬನ್ನಿ. ಗಂಡನ ಪೂಜೆ ಅಂತ ಹೇಳ್ಕೊಂಡು ಹೇಳಿದ್ರಲ್ಲ, ಯಾವಾಗ ಗಂಡನ ಪೂಜೆ ಅಂತ ಹೇಳ್ಕೊಂಡು ಕೇಳಿದ್ರು ಆಯಿತಾ. ಗಂಡನ ಪೂಜೆ ಮಾಡೋದು ಈ ತಿಂಗಳಲ್ಲ, ಮುಂದಿನ ತಿಂಗಳು ಆಯಿತಾ. ಮುಂದಿನ ತಿಂಗಳು ಅಮಾವಾಸ್ಯೆ ದಿವಸ ಮಾಡಲಿಕ್ಕೆ. ಈಗ ನಾನು ಗಂಡನ ಪೂಜೆ ಮಾಡ್ತೀನಿ ಅಂತ ಕೇಳಿದರೆ, ನಾನು ಗಂಡನ ಪೂಜೆ ಮಾಡೋದಿಲ್ಲ ನಾನಂತ ಹೇಳ್ಕೊಂಡು ಅಲ್ಲ ಆಯಿತಾ. ನಮ್ಮ ಕರಾವಳಿಯಲ್ಲಿ ಯಾರು ಕೂಡ ಗಂಡನ ಪೂಜೆ ಮಾಡೋದಿಲ್ಲ ಅಂತ ಹೇಳ್ಕೊಂಡು ನಾನು ಎಣಿಸ್ಕೊಳ್ತೇನೆ. ಯಾಕಂತ ಹೇಳಿದರೆ ನಮ್ಮ ಕಡೆ ಆ ಕಡೆದೆಲ್ಲ ಗಂಡನ ಪೂಜೆ ಅದೆಲ್ಲ ಶಾಸ್ತ್ರ ಇಲ್ಲ. ಈ ಬ್ಯಾಂಗ್ಳೂರಲ್ಲಿ ಈ ಕಡೆ ಎಲ್ಲ ಮಾಡ್ತಾರೆ ನೋಡಿ, ಅಂಥದ್ದೆಲ್ಲ ನಾವು ಅಲ್ಲಿ ಮಾಡಲಿಕ್ಕೆ ಹೋಗುದಿಲ್ಲ. ನನ್ನ ಮಾತು ಸ್ವಲ್ಪ ತಮಾಷೆಯಾಗಿ ತಗೊಳ್ಳಿ, ಮತ್ತು ಸೀರಿಯಸ್ ಆಗಿಲ್ಲ ತಗೊಳ್ಳಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಒಂದೊಂದು ಕಡೆಯಲ್ಲಿ ಒಂದೊಂದು ಸಂಪ್ರದಾಯ ಇರ್ತದೆ. ನಮ್ಮ ಕಡೆಯಲ್ಲಿ ಉಂಟಲ್ಲ, ನಾವು ಗಂಡನಿಗೆ ಪೂಜೆ ಎಲ್ಲ ಮಾಡಲಿಕ್ಕೆ ಹೋಗುದಿಲ್ಲ. ಪೂಜೆ ಮಾಡ್ತೇವೆ, ದಿನ ಪೂಜೆ ಮಾಡ್ತೇವೆ, ಅದು ಬಿಡಿ, ಅದು ಬೇರೆ ಪೂಜೆ ಆಯಿತಾ. ಅದನ್ನು ಬಿಟ್ಟು ಅವರಿಗೋಸ್ಕರನೇ ಒಂದು ದಿವಸ ಅವರದ್ದು ಪಾದ ಪೂಜೆ ಮಾಡೋದು ಅದೆಲ್ಲ ಎಂತ ಸಹ ಇಲ್ಲ ಆಯಿತಾ. ನಮ್ಮ ಕಡೆಯಲ್ಲೆಲ್ಲ ಅಂದರೆ ಹೆಣ್ಣು ಮಕ್ಕಳು ಕೂಡ ಒಂದೇ, ಗಂಡು ಮಕ್ಕಳು ಕೂಡ ಒಂದೇ ಅಂತ ಹೇಳ್ಕೊಂಡು ನಾನು ಒಂದು ಇದು ವಿಡಿಯೋ ನೋಡಿಕೊಂಡು ಉಂಟಲ್ಲ, ಒಂದು ಸಲ ಏನು ಮಾಡಿದೆ ಅಂತ ಹೇಳಿದರೆ, ನಾನು ಕೂಡ ಮಾಡಿದ್ದು ಪೂಜೆ ಮಾಡಿ ಎಂತ ಮಾಡಿದೆ ಅಂತ ಹೇಳಿದರೆ ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದೆ. ಎಲ್ಲರಿಗೆ ಅದರಲ್ಲಿ ಕಮೆಂಟ್ ಬಂತು, ಎಂತಂತ ಹೇಳಿದರೆ ಮೆಸೇಜ್ ಬಂತು, ಎಂತಂತ ಹೇಳಿದರೆ, ಓ ಗಂಡನ ಪೂಜೆ ಅಂತ ಹೇಳ್ಕೊಂಡು ಮೆಸೇಜ್ ಬಂತು. ಅದರ ನಂತರ ನಾನು ಮಾಡಲಿಕ್ಕೆ ಹೋಗಲಿಲ್ಲ ಆಯಿತಾ. ಅಂದರೆ ನಮ್ಮ ಕಡೆ ಉಂಟಲ್ಲ, ಅದು ಸ್ವಲ್ಪ ಚಾಳಿಸ್ತಾರೆ ಅಂತ ಹೇಳಿದರೆ, ಇಲ್ಲಿದ್ದು ಕನ್ನಡದಲ್ಲಿ ಎಂತ ಹೇಳೋದು ಅಂತ ಹೇಳ್ಕೊಂಡು ಗೊತ್ತಿಲ್ಲ ನನಗೆ. ಚಾಳಿಸ್ತಾರೆ ಆ ಥರ ಪೂಜೆ ಎಲ್ಲ ಮಾಡಿದರೆ. ಅಂದರೆ ನಮ್ಮ ಕಡೆ ಎಲ್ಲ ಗಂಡು ಹೆಣ್ಣು ಅಂತ ಹೇಳ್ಕೊಂಡು ಎಲ್ಲ ಒಂದೇ. ಇವಾಗ ಕೆಲವರು ಎಂತ ಮಾಡಬಹುದು ಅಂತ ಹೇಳಿದರೆ, ನಾನು ಎಣಿಸ್ಕೊಳ್ಳೋದು, ಇವಾಗ ಹೊಸ ಮದುವೆ ಆಗಿರ್ತಾರೆ ನೋಡಿ, ಅವರೆಲ್ಲ ಒಂದು ಇನ್ಸ್ಟಾಗ್ರಾಮಲ್ಲಾಗಲಿ ಅಥವಾ ಯೂಟ್ಯೂಬಲ್ಲಿ ನೋಡಿಕೊಂಡು ಮದುವೆಯಾಗಿ ಹೊಸದರಲ್ಲಿ 1 ತಿಂಗಳು 1 ವರ್ಷ 2 ವರ್ಷ ಮಾಡ್ಬೋದು ಪೂಜೆ. ಆಮೇಲೆ ಗಂಡನೇ ಇವರಿಗೆ ಪೂಜೆ ಮಾಡಬೇಕಾಗುತ್ತೆ. ಆ ರೀತಿಯಲ್ಲಿ ಉಂಟು ನಮ್ಮ ಪರಿಸ್ಥಿತಿ ಆ ಕಡೆ. ನಾವು ಜೀವಂತ ಇರುವ ಮನುಷ್ಯರಿಗೆ ಪೂಜೆ ಮಾಡಲಿಕ್ಕೆ ಹೋಗುವುದಿಲ್ಲ. ನಾವು ನಂಬಿರುವ ದೇವರುಗಳಿಗೆ ಅಥವಾ ದೇವರುಗಳಿಗೆ ಆ ಥರ ಪೂಜೆ ಮಾಡ್ತೇವೆ ಬಿಟ್ಟರೆ ಮನುಷ್ಯರಿಗೆ ಪೂಜೆ ಎಲ್ಲ ಮಾಡಲಿಕ್ಕೆ ಹೋಗುವುದಿಲ್ಲ ಆಯಿತಾ. ನಮಗೆ ಅದು ಸರಿ ಬರುವುದಿಲ್ಲ. ನಾವು ಎಣಿಸ್ಕೊಳ್ಳೋದು ಅಂತ ಹೇಳಿದರೆ, ಗಂಡ ಮೇಲೂ ಅಲ್ಲ ಹೆಂಡತಿಯೂ ಮೇಲಲ್ಲ ಆಯಿತಾ, ಇಬ್ಬರು ಕೂಡ ಒಂದೇ ಅಂತ ಹೇಳ್ಕೊಂಡು ನಾವು ಎಣಿಸ್ಕೊಳ್ತೇವೆ. ನಮ್ಮ ಭಾವನೆ ಆ ರೀತಿಯಲ್ಲಿ ಉಂಟು. ಆದ್ದರಿಂದ ನಾವು ಪೂಜೆ ಎಲ್ಲ ಮಾಡಲಿಕ್ಕೆ ಹೋಗುದಿಲ್ಲ. ಪೂಜೆ ಮಾಡುವವರಿಗೆ ನಾವು ಮಾಡೋದು ಬೇಡ ಅಂತ ಹೇಳ್ಕೊಂಡು ಕೂಡ ಹೇಳಲಿಕ್ಕೆ ಹೋಗುದಿಲ್ಲ. ಯಾಕಂತ ಹೇಳಿದರೆ, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಏನು ಹೇಳ್ತೇನೆ ಅಂತ ಹೇಳಿದರೆ, ನಿಮ್ಮ ಸಂಪ್ರದಾಯದಲ್ಲಿ ಈ ಪದ್ಧತಿ ಇದೆ ನೋಡಿ, ಯಾವ ಪದ್ಧತಿ ಹಿಂದಿನಿಂದ ನಿಮ್ಮ ಮನೆಯಲ್ಲಿ ಆಚರಣೆ ಮಾಡಿಕೊಂಡು ಬಂದಿದ್ದೀರ ನೋಡಿ, ಅದನ್ನೇ ನೀವು ಮಾಡಿ, ಅದನ್ನು ಬಿಟ್ಕೊಂಡು ಬೇರೆಯವ್ರದ್ದು ಪದ್ಧತಿ ನೀವು ಮಾಡಲಿಕ್ಕೆ ಹೋಗಬೇಡಿ ಅಂತ. ನಮಗೆ ಉಂಟಲ್ಲ, ಇದು ಗಂಡಂದು ಪಾದ ತೊಳೆದು ಅದೆಲ್ಲ ಪೂಜೆ ಮಾಡೋದು ಅದೆಲ್ಲ ಪದ್ಧತಿ ಇಲ್ಲ. ಆದ್ದರಿಂದ ನಾವು ಅದನ್ನು ಮಾಡಲಿಕ್ಕೆ ಹೋಗುದಿಲ್ಲ. ಯಾಕೆ ಹೇಳಿದೆ ಅಂತ ಹೇಳಿದರೆ, ನನ್ನ ವಿಡಿಯೋ ನೋಡುವವರು ತುಂಬ ಜನ ಇದ್ದಾರೆ. ಬರೀ ನಮ್ಮ ಊರಿನವರು ಮಾತ್ರ, ಅಂದರೆ ಉಡುಪಿ ಮಂಗಳೂರಿನವರು ಮಾತ್ರ ನೋಡುವುದಲ್ಲ, ಬೇರೆ ಕಡೆಯವರು ಕೂಡ ನೋಡ್ತಾರಲ್ವಾ. ಅವರ ಕೆಲವರ ಮನಸ್ಸಿನಲ್ಲಿ ಎಂತ ಇರ್ತದೆ ಅಂತ ಹೇಳಿದರೆ, ಎಲ್ಲ ಕಡೆ ಕೂಡ ಮಾಡ್ತಾರೇನು ಅಂತ ಹೇಳ್ಕೊಂಡು ಅನಿಸ್ತದಲ್ಲ. ಆದ್ದರಿಂದ ನಾನು ಹೇಳೋದು, ನಮ್ಮ ಕಡೆಯಲ್ಲೆಲ್ಲ ಅದೆಲ್ಲ ಮಾಡೋದಿಲ್ಲ ಆಯಿತಾ. ತುಂಬ ಕೆಲವೊಂದು ನಾವು ಅಂದರೆ ಇಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಮಾಡ್ತೇವೆ ನೋಡಿ, ಅಂಥದ್ದು ತುಂಬ ಅದು ಏನಂತ ಹೇಳಿದ್ರೆ, ಅದು ಹಬ್ಬಗಳೆಲ್ಲ ಉಂಟಲ್ಲ ಇಲ್ಲಿ ಮಾಡುವಂಥದ್ದು, ಅಲ್ಲಿ ಮಾಡೋದಿಲ್ಲ. ಎಳ್ಳು ಬೀರುವುದು ಎಲ್ಲ ಉಂಟಲ್ಲ ಇಲ್ಲಿ ಬೆಂಗಳೂರಲ್ಲಿ, ಸಂಕ್ರಾಂತಿ ಬಂದಾಗ ಎಳ್ಳು ಬೀರುವುದು, ಮನೆಗೆ ಹೋಗಿ ಹೆಣ್ಣು ಮಕ್ಕಳು. ನಮ್ಮದು ಅದೆಲ್ಲ ಎಂತ ಸಹ ಇಲ್ಲ, ಎಳ್ಳು ಬೀರುವುದು ಎಲ್ಲ ಎಂತ ಸಹ ಇಲ್ಲ. ನಮ್ಮದು ಬೇರೆ ಥರನೇ ಪದ್ಧತಿ ಕರಾವಳಿಯಲ್ಲಿ, ಇಲ್ಲಿ ಕೂಡ ಸಂಪ್ರದಾಯನೇ ಬೇರೆ ಥರ. ಆದ್ದರಿಂದ ನಾವು ಉಂಟಲ್ಲ, ಇಲ್ಲಿ ಬೆಂಗಳೂರಲ್ಲಿ ಇರುವವರು ಕೆಲವೊಬ್ಬರು ಇದು ಆಚರಣೆ ಮಾಡ್ತಾರೆ ಆ ಪದ್ಧತಿಯನ್ನು. ಅಂದರೆ ಉಡುಪಿ ಅಥವಾ ಮಂಗಳೂರಿಂದ ಇಲ್ಲಿ ಬಂದರೆ ಎಂತ ಆಯಿತು, ನಾವು ಅಂದರೆ ಇಲ್ಲಿ ಎಲ್ಲರೂ ಮಾಡ್ತಾರಲ್ಲ, ನಾವು ಕೂಡ ಮಾಡ್ತೇವೆ ಅಂತ. ಆದರೆ ಈ ಬೆಕ್ಕಿನ ವಿಚಾರ ಬೇರೆ ಆಯಿತಾ. ಬೆಕ್ಕಿನ ವಿಚಾರ ಏನಂತ ಹೇಳಿದರೆ, ನಮ್ಮ ಎಲ್ಲ ಕಡೆ ಕೂಡ ಹೇಳ್ತಾರೆ ಏನಂತ ಹೇಳಿದರೆ, ಬೆಕ್ಕಿನ ಒಂದು ವಸ್ತು ಉಂಟಲ್ಲ, ಅದನ್ನು ಜಾಗ್ರತೆ ಮಾಡಿಟ್ಟರೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಹಾಲಕ್ಷ್ಮಿಯನ್ನು ವಶೀಕರಣ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು. ಅದು ಬರೀ ನಾರ್ತ್ ಇಂಡಿಯನ್ಸ್ ಮಾತ್ರ ಹೇಳೋದಲ್ಲ, ನಮ್ಮ ಕಡೆ ಕೂಡ ಹೇಳ್ತಾರೆ, ಎಲ್ಲ ಕಡೆಯಲ್ಲೂ ಕೂಡ ಹೇಳ್ತಾರೆ.
ನೋಡಿ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಬೆಕ್ಕು ಸಾಕ್ತಾ ಇದ್ರೆ ಆಯ್ತಾ, ಅದನ್ನ ನೀವು ಸ್ವಲ್ಪ ಜಾಗ್ರತೆ ಮಾಡಿ ಇಟ್ಕೊಳ್ಬೇಕು. ಅದು ಯಾವ ಸಮಯ ಅಂತ ಹೇಳಿದ್ರೆ ಬೆಕ್ಕು ಮರಿ ಹಾಕುವ ಸಮಯದಲ್ಲಿ. ಅದರಿಂದ ಎಂತೆಲ್ಲ ಮಾಡಬೇಕು ಕರೆಕ್ಟಾಗಿ ನಾನು ಕ್ರಮಬದ್ಧವಾಗಿ ನಿಮಗೆ ಹೇಳಿಕೊಡ್ತೇನೆ. ಕೆಲವರ ಮನೆಯಲ್ಲಿ ನೋಡಿ, ನೀವು ಬೆಕ್ಕು ಸಾಕಿರ್ತೀರ, ಅವ್ರದ್ದೇ ಮನೆಯಲ್ಲಿ ಬೆಕ್ಕು ಸಾಕಿರ್ತೀರ, ಅವರ ಮನೆಯಲ್ಲಿ ಮರಿ ಹಾಕುವುದಿಲ್ಲ ಬೆಕ್ಕು ಆಯ್ತಾ. ಅದು ಬೇರೆಯವರ ಮನೆ ಹುಡುಕಿಕೊಂಡು ಹೋಗಿ ಆ ಜಾಗದಲ್ಲಿ ಮರಿ ಹಾಕುತ್ತೆ. ಯಾಕಂತ ಹೇಳಿದ್ರೆ ಆ ಬೆಕ್ಕಿಗೂ ಕೂಡ ಗೊತ್ತಿರುತ್ತಂತೆ, ಏನಂತ ಹೇಳಿದ್ರೆ ಯಾರ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ, ಯಾರ ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲಿಸ್ಲಿಕ್ಕೆ ಇಷ್ಟಪಡುವುದಿಲ್ಲ ಅಂತ ಹೇಳ್ಕೊಂಡು. ಆದ್ರಿಂದ ಒಂದು ವೇಳೆ ನಿಮ್ಮ ಮನೆಗೆ ಯಾವುದೋ ಒಂದು ಮನೆಯ ಬೆಕ್ಕು ಬಂದು ಮರಿ ಹಾಕ್ತಾ ಉಂಟು ಅಂತ ಹೇಳಿದ್ರು ಕೂಡ ನೀವು ಈ ಕೆಲಸ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲೇ ಬೆಕ್ಕು ಮರಿ ಹಾಕಿದೆ ಅಂತ ಹೇಳಿದ್ರು ಕೂಡ ಈ ಕೆಲಸವನ್ನು ಮಾಡ್ಬೋದು. ನೋಡಿ, ತಂತ್ರಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಥವಾ ತಂತ್ರಶಾಸ್ತ್ರದಲ್ಲಿ ಏನು ಬರೆದಿದ್ದಾರೆ ಅಂತ ಹೇಳ್ಕೊಂಡು ಹೇಳಿದರೆ, ಯಾರ ಮನೆಯಲ್ಲಿ ಬೆಕ್ಕು ಮರಿ ಹಾಕುತ್ತೆ ನೋಡಿ, ಅಂತಹ ಮನೆಯಲ್ಲಿ ಯಾವತ್ತೂ ಕೂಡ ಧನ ಧಾನ್ಯಕ್ಕೆ ಕಡಿಮೆ ಆಗುವುದಿಲ್ಲ ಅಂತ ಹೇಳ್ಕೊಂಡು. ಆದರೆ ಎಲ್ಲರ ಮನೆಯಲ್ಲಿ ಕೂಡ ಬೆಕ್ಕು ಮರಿ ಹಾಕಿದ ಕೂಡಲೇ ಅವರ ಮನೆಯಲ್ಲಿ ಹಣ ಇರ್ತದೆ ಅಂತ ಹೇಳ್ಕೊಂಡಲ್ಲ. ನಾವು ಈ ವಸ್ತುವನ್ನು ಅಂದ್ರೆ ಬೆಕ್ಕಿನ ಹೊಟ್ಟೆಯಲ್ಲಿರುವ ಈ ವಸ್ತುವನ್ನು ಜಾಗ್ರತೆ ಮಾಡಿ ಇಟ್ಕೊಂಡ್ರೆ ಮಾತ್ರ ಆಯ್ತಾ ನಮಗೆ ಅದು ಮಹಾಲಕ್ಷ್ಮಿಯನ್ನು ವಶೀಕರಣ ಮಾಡಲಿಕ್ಕೆ ಆಗುತ್ತೆ. ಅದನ್ನು ಬಿಟ್ಟು ಮರಿ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದನ್ನು ಮರಿ ಹಾಕುವಾಗ ಎಲ್ಲರೂ ಹೇಳ್ತಾರೆ, ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ಇದನ್ನು ಮರಿ ಹಾಕುವಾಗ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಬೆಕ್ಕು ಅದನ್ನು ತಿನ್ನುತ್ತೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು ಆಯ್ತಾ. ಆದ್ರಿಂದ ನೀವು ಅದು ತಿನ್ನದೇ ಇರುವ ಹಾಗೆ ನೀವು ನೋಡ್ಕೊಳ್ಬೇಕು, ಅದು ಯಾವ ವಸ್ತು ಅಂತ. ನಾನು ಫಸ್ಟ್ ಕನ್ನಡದಲ್ಲಿ ಅರ್ಥ ಆಗುವ ರೀತಿಯಲ್ಲಿ ಹೇಳ್ತೇನೆ. ಎಂತಕ್ಕಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಗೊತ್ತಿರ್ಬೇಕಂತ ಹೇಳ್ಕೊಂಡು ಇಲ್ಲಲ್ಲ. ಆದ್ರಿಂದ ಇವಾಗ ನಾವು ಮನುಷ್ಯರು ಪ್ರೆಗ್ನೆಂಟ್ ಆಗುವಾಗ ಹೇಗೆ ನೋಡಿ ಅಂದ್ರೆ ಪ್ಲೆಸೆಂಟ್ ಅಂತ ಹೇಳ್ಕೊಂಡು ಹೇಳ್ತಾರೆ, ಅಂದ್ರೆ ಕಸ ಹೇಳ್ತಾರೆ ನೋಡಿ, ಅದು ಹೇಗೆ ಹೊರಗೆ ಬರುತ್ತೆ ನೋಡಿ, ಅಂದ್ರೆ ಡಾಕ್ಟರ್ ತೆಗಿತಾರೆ ನೋಡಿ, ಅದೇ ರೀತಿಯಲ್ಲಿ ಪ್ರಾಣಿ ಅಂದ್ರೆ ಬೆಕ್ಕಿಗೂ ಕೂಡ ಅದೇ ರೀತಿಯಲ್ಲಿ ಕಸ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದನ್ನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೆಕ್ಕು ಅಂದ್ರೆ ನಮ್ಗೆ ಮನುಷ್ಯರಿಗೆ ಬಾಣಂತನ ಬಾಣಂತನ ಎಲ್ಲ ಮಾಡುವವರು ಇರ್ತಾರಲ್ಲ, ಆದ್ರಿಂದ ನಾವ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಡಾಕ್ಟರ್ ಅದನ್ನೆಲ್ಲ ಯೂಸ್ ಮಾಡೋದಿಲ್ಲ, ಎಸಿತಾರೆ. ಆದ್ರೆ ಪ್ರಾಣಿಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಬಾಣಂತನ ಗಿಣಂತನ ಏನು ಕೂಡ ಇಲ್ಲಲ್ಲ, ಮುಂದೆ ಅದಕ್ಕೆ ತೊಂದರೆ ಆಗ್ಬಾರ್ದು ಅಂತ ಹೇಳ್ಕೊಂಡು ಅದನ್ನು ತಿನ್ನುತ್ತಂತೆ, ತಿನ್ನುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ. ಅದು ನಾನು ಹಿರಿಯರು ಹೇಳಿದ್ದು ಕೇಳಿದ್ದು, ಎಷ್ಟು ನಿಜ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ. ನೋಡಿ, ಆ ಕಸಕ್ಕೆ ಎಷ್ಟು ಶಕ್ತಿ ಉಂಟು ಅಂತ ಹೇಳಿದ್ರೆ, ಕಸ ಅಂತ ಹೇಳಿದ್ರೆ ಪ್ಲೆಸೆಂಟ್ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದ್ರೆ ಮಗುವಿಗೆ ಉಂಟಲ್ಲ, ಒಂದು ಹಾಸಿಗೆ ರೀತಿಯಲ್ಲಿ ಹೊಟ್ಟೆಯಲ್ಲಿ ಒಂದು ಲೇಯರ್ ತರ ಬರುತ್ತೆ, ಅದ್ರ ಮೇಲೆ ಮಗು ಇರುತ್ತಲ್ವಾ, ಅದಕ್ಕೆ ಪ್ಲೆಸೆಂಟ್ ಅಂತ ಹೇಳ್ಕೊಂಡು ಹೇಳುದಲ್ವಾ. ಆ ಪ್ಲೆಸೆಂಟ ಉಂಟಲ್ಲ, ಆ ಬೆಕ್ಕಿನಿಂದ ಹೊಟ್ಟೆಯಿಂದ ಹೊರಗಡೆ ಬಂದ ಪ್ಲೆಸೆಂಟವನ್ನು ಯಾರು ಜಾಗ್ರತೆ ಮಾಡಿ ಇರ್ತಾರೆ ನೋಡಿ, ಆ ಪ್ಲೆಸೆಂಟಕ್ಕೆ ಅಂದ್ರೆ ಆ ಕಸಕ್ಕೆ ಎಷ್ಟು ಶಕ್ತಿ ಉಂಟು ಅಂತ ಹೇಳ್ಕೊಂಡು ಹೇಳಿದ್ರೆ, ಮನೆಯಲ್ಲಿರುವ ಅಲಕ್ಷ್ಮಿ ಅಂತ ಹೇಳಿದ್ರೆ ಜ್ಯೇಷ್ಠಾದೇವಿ ಅಂತ ಹೇಳ್ಕೊಂಡು ಕರೀತಾರೆ, ಅಥವಾ ದರಿದ್ರ ಲಕ್ಷ್ಮಿ ಅಂತ ಹೇಳ್ಕೊಂಡು ಕೂಡ ಕರೀತಾರೆ. ಅದನ್ನು ನೋಡಿ ಭಯ ಬೀಳ್ತಾಳಂತೆ. ಆ ಯಾರ ಮನೆಯಲ್ಲಿ ನೋಡಿ ಆ ಬೆಕ್ಕಿನ ಕಸವನ್ನು ಇಟ್ಕೊಂಡಿರ್ತಾರೆ ನೋಡಿ, ಮನೆಯಲ್ಲಿ ಉಂಟಲ್ಲ ಅಲಕ್ಷ್ಮಿ ನಿಲ್ಲುವುದೇ ಇಲ್ಲ, ವಾಸವಾಗುವುದಿಲ್ಲ, ಲಕ್ಷ್ಮಿ ಮನೆ ಬಿಟ್ಟು ಓಡಿ ಹೋಗ್ತಾಳೆ, ಅದರ ನಂತರ ಮಹಾಲಕ್ಷ್ಮಿ ಮನೆಗೆ ಬಂದು ವಾಸವಾಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಇಷ್ಟು ದಿವಸ ನೀವು ಮನೆಯಲ್ಲಿ ಬೆಕ್ಕು ಸಾಕಿದ್ರೆ, ಬೆಕ್ಕು ಮರಿ ಹಾಕಿದ್ರೆ ಇದೆಲ್ಲ ನೀವು ನೋಡ್ತಾ ಇರ್ಲಿಲ್ಲಲ್ಲ, ಇಷ್ಟು ದಿವಸ ನೋಡ್ಲಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ಇನ್ನು ಮುಂದಾದ್ರೂ ನಾವು ಈ ಕೆಲಸ ಮಾಡುವ. ನಮ್ಗೆ ಇಲ್ಲಿ ಬೆಂಗಳೂರಲ್ಲೆಲ್ಲ ಬೆಕ್ಕೆಲ್ಲ ಸಿಗುವುದಿಲ್ಲ, ಆದ್ರೆ ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಬೆಕ್ಕಿದ್ರೆ, ಅಥವಾ ಯಾವುದೋ ಬೆಕ್ಕು ಬಂದು ನಿಮ್ಮ ಮನೆಗೆ ಮರಿ ಹಾಕಿದೆ ಅಂತ ಹೇಳಿದ್ರೆ, ಇದನ್ನು ಜಾಗ್ರತೆ ಮಾಡಿ ಇಟ್ಕೊಳ್ಳಿ. ಅದನ್ನೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಚಂದ ಮಾಡಿ ಒಣಗಿಸ್ಬೇಕು. ಅಂದ್ರೆ ನಾವು ಯಾವ ಯಾವ ಸಮಯದಲ್ಲಿ ಇದನ್ನು ಯೂಸ್ ಮಾಡುವ ಹಾಗೆ ಇಲ್ಲ. ಒಂದು ವರ್ಷದಲ್ಲಿ 3 ಸಲ ಮಾತ್ರ, 3 ಸಮಯದಲ್ಲಿ ಮಾತ್ರ ಇದನ್ನು ನಾವು ಯೂಸ್ ಮಾಡ್ಲಿಕ್ಕಾಗುತ್ತೆ. ಯಾವ ಸಮಯದಲ್ಲಿ ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾದ ಕೆಲಸ ಪ್ಲೆಸೆಂಟ್ ಅಂದ್ರೆ ನೀವು ಹಾಗೆ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಕೊಳೆತು ಹೋಗುತ್ತೆ ಅಥವಾ ಹಾಳಾಗಿ ಹೋಗುತ್ತೆ, ಅದು ಯೂಸ್ ಇಲ್ಲ. ಆಮೇಲೆ ಅದಕ್ಕೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಚಂದ ಮಾಡಿ ಬಿಸಿಲಲ್ಲಿ ಒಣಗಿಸಿ, ಒಂದು ಪೇಪರ್ನಲ್ಲೋ ಅಥವಾ ಒಂದು ಡಬ್ಬಿಯಲ್ಲೋ ಹಾಕಿ ಇಡಿ. ಈ ಸಮಯ ಬರುವ ತನಕ ನೀವು ಕಾಯಬೇಕು. ಅದೇ ನಾನು ಆವಾಗ ಹೇಳಿದೆ ಏನಂತ ಹೇಳಿದ್ರೆ, ಎಲ್ಲ ಸಮಯದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲ ಸಮಯದಲ್ಲಿ ಮಹಾಲಕ್ಷ್ಮಿ ವಶೀಕರಣ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ನಾನು ಹೇಳಿದ ಜನರು ಉಂಟಲ್ಲ, ಅವರು ಯಾವ ಸಮಯದಲ್ಲಿ ಕೆಲಸ ಮಾಡ್ತಾರಂತ ಹೇಳಿದ್ರೆ, ಒಂದೇ ದೀಪಾವಳಿಯ ರಾತ್ರಿ, ದೀಪಾವಳಿ ಅಮಾವಾಸ್ಯೆ ಬರುತ್ತ ನೋಡಿ, ಆ ಸಮಯದಲ್ಲಿ ಮಾಡ್ತಾರಂತೆ. ಇಲ್ಲ ಅಂತ ಹೇಳಿದ್ರೆ ನವರಾತ್ರಿಯ ಸಮಯದಲ್ಲಿ 9 ದಿನದಲ್ಲಿ ಯಾವುದಾದರೂ ಒಂದು ದಿನ ಮಾಡ್ತಾರಂತೆ. ಇಲ್ಲ ಅಂತ ಹೇಳಿದ್ರೆ ಹೋಲಿ ಹಬ್ಬ ಉಂಟಲ್ಲ, ಹೋಲಿ ಹುಣ್ಣಿಮೆ, ಆ ದಿವಸ ಮಾಡ್ತಾರಂತೆ. 3 ಸಮಯ ಬಿಟ್ಟು ಬೇರೆ ಸಮಯದಲ್ಲಿ ಮಾಡ್ಲಿಕ್ಕಿಲ್ಲ. ಒಂದೇ ದೀಪಾವಳಿ ಅಮಾವಾಸ್ಯೆ, ಇಲ್ಲ ಅಂತ ಹೇಳಿದ್ರೆ ನವರಾತ್ರಿಯ 9 ದಿನದಲ್ಲಿ ಯಾವುದೇ ದಿನ ಆದ್ರೂ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಹೋಲಿ ಹುಣ್ಣಿಮೆ ಸಮಯದಲ್ಲಿ ಕೂಡ ಮಾಡ್ಬೋದು. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಗೆ ಇವತ್ತು ಮರಿ ಹಾಕಿತು ಅಂತ ಹೇಳ್ಕೊಂಡು ಹೇಳುವ, ನಿಮ್ಗೆ ಅದ್ರದ್ದು ಪ್ಲೆಸೆಂಟ ಸಿಕ್ತು ಅಂದ್ರೆ ಅದ್ರದ್ದು ಕಸ ಸಿಕ್ತು, ಅದನ್ನು ನೀವು ಚಂದ ಮಾಡಿ ಒಣಗಿಸಿ ಡಬ್ಬಿಯಲ್ಲಿ ಹಾಕಿಟ್ಟಿದ್ದೀರಾ. ಇವಾಗ ಈ ಹಬ್ಬದ ಸಮಯದಲ್ಲಿ, ಇವಾಗ ಸದ್ಯಕ್ಕೆ ಇವ್ರದ್ದು ನಿಮ್ಗೆ ನವರಾತ್ರಿ ಸಿಗ್ತದೆ, ಅದ್ರ ಜೊತೆಗೆ ದೀಪಾವಳಿ ಕೂಡ ಸಿಗ್ತದೆ.
ಆಮೇಲೆ ಅಲ್ವಾ ಹೋಲಿ ಬರೋದು. ನಮಗೆ ಹೋಲಿ ಬೇಡ ಆಯ್ತಾ, ನಾವು ನವರಾತ್ರಿ ಅಥವಾ ದೀಪಾವಳಿ ಈ ಸಮಯದಲ್ಲಿ ಮಾಡುವ. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇವತ್ತು ನಾನು ದೀಪಾವಳಿ ಅಮಾವಾಸ್ಯೆ ಇಲ್ಲ ಅಂತ ಹೇಳಿದ್ರೆ ನವರಾತ್ರಿ ಅಂತ ಹೇಳ್ಕೊಂಡು ಹೇಳುವ. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನು ತೆಗೀರಿ, ಪ್ಲಸೆಂಟವನ್ನು ತೆಗೀರಿ. ಅದು ಒಣಗಿ ಹೋಗಿರುತ್ತಲ್ವಾ, ಏನು ಕೂಡ ವಾಸನೆ ಗೀಸನೆ ಅಂತ ಸಹ ಬರುವುದಿಲ್ಲ. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನ್ ಮಾಡಿ ಅಂತ ಹೇಳಿದ್ರೆ ಚಂದ ಮಾಡಿ ಕೆಂಪು ದಾರವನ್ನು ಆಯ್ತಾ, ನಾವು ಇವಾಗ ಕೈಗೆ ಸುತ್ತೀವಿ ನೋಡಿ, ಅವರು ರೂಲಿ ಅಂತ ಹೇಳ್ಕೊಂಡು ಹೇಳ್ತಾರೆ, ರೋಲಿ ಅಂತ ಹೇಳ್ಕೊಂಡು ಹೇಳ್ತಾರೆ, ನಾವು ದಾರ ಅಂತ ಹೇಳ್ಕೊಂಡು ಹೇಳ್ತೇವೆ. ಆ ಕೆಂಪು ದಾರವನ್ನು, ಕೆಂಪು ಅಂತ ಹೇಳಿದ್ರೆ ಮಹಾಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವ ವಸ್ತು. ಮಹಾಲಕ್ಷ್ಮಿಗೆ ಕೆಂಪು ಬಣ್ಣ ತುಂಬಾ ಇಷ್ಟ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಕೆಂಪು ಬಣ್ಣದ ಹೂವನ್ನ ಇಟ್ಟುಕೊಂಡು ಪೂಜೆ ಮಾಡ್ತಾರೆ ನೋಡಿ. ಅದೇ ರೀತಿಯಲ್ಲಿ ಕೆಂಪು ದಾರವನ್ನು ಆಯ್ತಾ, ಮಹಾಲಕ್ಷ್ಮಿಗೆ ಇಷ್ಟವಾದ ಕೆಂಪು ದಾರವನ್ನು ಇದಕ್ಕೆ ಉಂಟಲ್ಲ, ಅಂದ್ರೆ ನೀವು ಪ್ಲೆಸೆಂಟ್ ತೆಗೆದಿಟ್ಟಿದ್ದೀರ ನೋಡಿ, ಅಂದ್ರೆ ಕಸ ಉಂಟಲ್ಲ ಅದಕ್ಕೆ ಚಂದ ಮಾಡಿ ಸುತ್ತಬೇಕು. ನಾನು ಪ್ರತಿಯೊಂದು ಫೋಟೋ ಕೂಡ ಸೇರಿಸಿ ಹಾಕ್ತಾ ಹೋಗ್ತೇನೆ, ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಬೇಕಲ್ಲ. ಆದ್ರಿಂದ ಅದನ್ನ ಆಮೇಲೆ ಇದನ್ನು ದೇವರ ಕೊನೆಗೆ ಎಲ್ಲ ತಗೊಂಡು ಹೋಗಿ ದೇವರ ಮುಂದೆ ಎಲ್ಲ ಇಟ್ಟು ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಆಯ್ತಾ. ನೀವು ಯಾವ ಜಾಗದಲ್ಲಿ ಕುತ್ಕೊಂಡು ಮಾಡಿದ್ರು ಕೂಡ ಆಗುತ್ತೆ, ಲಿವಿಂಗ್ ರೂಮ್ ನಲ್ಲಿ ಕುತ್ಕೊಂಡು ಕೂಡ ಮಾಡಿದ್ರೆ ಆಗುತ್ತೆ. ಆಮೇಲೆ ಇದು ಲಕ್ಷ್ಮೀ ವಶೀಕರಣ ಆಗುತ್ತೆ ಅಂತ ಹೇಳ್ಕೊಂಡು ದೇವರ ಕೋಣೆಗೆ ತಗೊಂಡು ಹೋಗ್ಲಿಕ್ಕೆ ಹೋಗ್ಬೇಡಿ ಆಯ್ತಾ, ಅದು ಒಳ್ಳೇದಲ್ಲ ಆಯ್ತಾ. ನೀವು ಏನ್ ಮಾಡಿ ಅಂತ ಹೇಳಿದ್ರೆ ಅದನ್ನ ಉಂಟಲ್ಲ ಒಂದು ಪ್ಲೇಟಿಗೆ ಹಾಕಿ ಆಯ್ತಾ. ನೀವು ಯಾವ್ದಾದ್ರು ಯೂಸ್ ಅಂದ್ರೆ ನಾನ್ ವೆಜ್ ಎಲ್ಲ ತಿಂದಿದ್ದೆಲ್ಲ ಪ್ಲೇಟ್ ಬೇಡ, ಯಾಕಂತ ಹೇಳಿದ್ರೆ ವಶೀಕರಣ ಮಾಡ್ಬೇಕಲ್ಲ. ಆದ್ರಿಂದ ನಾನು ಹೇಳ್ತಿರೋದು ಮಾಮೂಲಾಗಿ ಯಾವ್ದಾದ್ರು ಪ್ಲೇಟ್ ಆದ್ರೂ ಕೂಡ ಪರವಾಗಿಲ್ಲ, ಹಾಕಿ ಏನ್ ಮಾಡಿ ಅಂತ ಹೇಳಿದ್ರೆ ಅದನ್ನು ಮಧ್ಯ ಜಾಗದಲ್ಲಿ ಇಡಿ. ಅಂದ್ರೆ ನೀವು ಪ್ಲೆಸೆಂಟ್ ಉಂಟಲ್ಲ, ಅಂದ್ರೆ ಕಸ ಉಂಟಲ್ಲ, ಅದಕ್ಕೆ ನೀವು ಕೆಂಪು ದಾರ ಸುತ್ತಿದ್ದೀರಾ, ಅದಕ್ಕೆ ಅರಿಶಿನ ಕುಂಕುಮ ಇಟ್ಟಿದ್ದೀರಲ್ಲ, ಅದ್ರ ಜೊತೆಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ 9 ಏಲಕ್ಕಿಯನ್ನು ಇಡಬೇಕು. ಏಲಕ್ಕಿ ಉಂಟಲ್ಲ ಒಡೆದಿರಬಾರ್ದು, ಅಂದ್ರೆ ಬಾಯಿ ಎಲ್ಲ ಉಂಟಲ್ಲ ಅದ್ರದ್ದು ಓಪನ್ ಆಗಿರಬಾರ್ದು, ಮುಚ್ಚಿರುವಂತಹ ಏಲಕ್ಕಿ ದೊಡ್ಡದೇ ಸೈಜಲ್ಲಿ ತಗೊಳ್ಳಿ ಆಯ್ತಾ. ಅದನ್ನು ಇಡಬೇಕು ಆಯ್ತಾ. ಅದರ ಜೊತೆಗೆ ಅದರ ನಂತರ 9 ಉಂಟಲ್ಲ ಲವಂಗವನ್ನು ತಗೊಳ್ಬೇಕು. ಲವಂಗ ಕೂಡ ಹಾಗೆ ಮೊಗ್ಗು ಬಂದಿರಬೇಕು, ಮೊಗ್ಗು ಇಲ್ದಿರುವ ಇದು ಲವಂಗ ಕೆಲಸ ಮಾಡುವುದಿಲ್ಲ. ಅಷ್ಟನ್ನು ಮಾಡಿ ನೀವು ತಂತ್ರ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಒಂದು ವೇಳೆ ನಿಮಗೆ ತಂತ್ರ ಅದ್ರದ್ದು ವಶೀಕರಣದ್ದು ಹೇಳಲಿಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಹೇಳುವ ಅಗತ್ಯ ಇಲ್ಲ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಇದನ್ನು ನೀವು ಮಾಡಿರ್ತೀರಿ ನೋಡಿ, ಆ ಜಾಗದಲ್ಲೇ ಲಕ್ಷ್ಮಿ ಹುಡುಕಿಕೊಂಡು ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನಿಮ್ಗೆ ಒಂದು ವೇಳೆ ಇದು ವಶೀಕರಣ ಮಾಡುವ ತಂತ್ರ ಏನಾದ್ರು ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ಉಂಟಲ್ಲ ಅದನ್ನು ನೀವು ಮಾಡಿ, ಇಲ್ಲ ಅಂತ ಹೇಳಿದ್ರು ಕೂಡ ಮಾಡುವ ಅಗತ್ಯ ಇಲ್ಲ. ಈ ಕೆಲಸವನ್ನು ರಾತ್ರಿ ಸಮಯದಲ್ಲಿ ಮಾಡ್ಬೇಕಾಯ್ತಾ, ಮತ್ತೆ ಬೆಳಿಗ್ಗೆ ಸಮಯದಲ್ಲಿ ಮಾಡಿದ್ರೆ ಆಗುದಿಲ್ಲ. ನಾನು ಹೇಳಿದೆ ನೋಡಿ 3 ದಿನ, ಅದರಲ್ಲಿ ಯಾವುದೇ ಒಂದು ರಾತ್ರಿಯ ಸಮಯದಲ್ಲಿ ಮಾಡಿ. ಅದರ ನಂತರ ಏನ್ ಮಾಡಿ ಅಂತ ಹೇಳಿದ್ರೆ ಅದಷ್ಟನ್ನು ಕೂಡ ಕೆಂಪು ಬಟ್ಟೆಯಲ್ಲಿ ಸುತ್ತಿ, ಅಂದ್ರೆ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಮನೆಯ ತಿಜೋರಿಯಲ್ಲಿ ಇಡಬೇಕು. ತಿಜೋರಿಯಲ್ಲಿ ಇಟ್ಟರೆ ಏನಾಗುತ್ತಂತ ಹೇಳಿದ್ರೆ ಅಂದ್ರೆ ನೀವು ಆಮೇಲೆ ಅದನ್ನು ಪೂಜೆ ಮಾಡಬೇಕು ಅದೆಲ್ಲ ಎಂತ ಸಹ ಇಲ್ಲ, ತಿಜೋರಿಯಲ್ಲಿ ಇಟ್ಟು ಬಿಟ್ರೆ ಆಯ್ತು. ಯಾವ ಜಾಗದಲ್ಲಿ ನೀವು ಇಟ್ಟಿದ್ದೀರ ನೋಡಿ ಆ ಜಾಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಬಂದು ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ದುಡಿದ ಹಣ, ಅಂದ್ರೆ ನೀವು ದುಡಿದೆ ಮನೆಯಲ್ಲಿ ಕೂತ್ಕೊಂಡ್ರೆ ಯಾರಿಗೂ ಹಣ ಬರುವುದಿಲ್ಲ. ನೀವು ಆ ಜನರನ್ನು ನೋಡಿರ್ಬೋದು. ಏನಂತ ಹೇಳಿದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕಷ್ಟಪಟ್ಟು ದುಡಿತಾರೆ ಆಯ್ತಾ. ಮತ್ತೆ ಖರ್ಚು ಕೂಡ ಕಡಿಮೆ. 1 ರೂಪಾಯಿ ಇದು ಸಂಬಳ ಬಂದ್ರೆ ಉಂಟಲ್ಲ, ಅಂದ್ರೆ 1 ರೂಪಾಯಿ ಸಂಪಾದನೆ ಮಾಡಿದ್ರೆ ಉಂಟಲ್ಲ ಅವರು 10 ಪೈಸೆ ಮಾತ್ರ ಖರ್ಚು ಮಾಡುದು. ನಾವು ಹಾಗಲ್ಲ, ನಾವೆಂತ ಮಾಡ್ತೇವೆ ಅಂತ ಹೇಳಿದ್ರೆ 1 ರೂಪಾಯಿ ಸಂಪಾದನೆ ಇದ್ರೆ 2 ರೂಪಾಯಿ ಖರ್ಚು ಮಾಡ್ತೇವೆ. ಆದ್ರಿಂದ ನಮ್ಮ ಹತ್ರ ಎಂತ ಸಹ ಉಳಿದಿಲ್ಲ ಆಯ್ತಾ. ನಾವು ಖರ್ಚನ್ನು ಕೂಡ ಕಡಿಮೆ ಮಾಡಬೇಕು. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದನ್ನು ನಂತರ ಉಂಟಲ್ಲ ನಿಮ್ಮ ಮನೇಲಿ ಅಂದ್ರೆ ಪದೇ ಬೆಕ್ಕು ಮರಿ ಹಾಕ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ನಿಮ್ಗೆ ಯಾರಾದ್ರೂ ನಿಮ್ಮ ಸಂಬಂಧಿಕರಾಗ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಕಷ್ಟದಲ್ಲಿದ್ದಾರೆ, ನಿಮ್ಮ ಅಣ್ಣನೋ ನಿಮ್ಮ ತಮ್ಮನೋ ಅಥವಾ ನಿಮ್ಮ ಅಕ್ಕನೋ ತಂಗಿನೋ ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಉಂಟಲ್ಲ ಬೆಕ್ಕು ಮರಿ ಹಾಕಿದ್ರೆ ಅದ್ರದ್ದು ಪ್ಲೆಸೆಂಟವನ್ನು ನೀವು ಒಣಗಿಸಿ ಅವರಿಗೆ ಕೂಡ ಕೊಡಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದ್ರೆ ನಿಮ್ಮ ಮನೆಯದು ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆ ಮಹಾಲಕ್ಷ್ಮಿ ಅವರ ಮನೆಗೆ ಹೋಗುದಿಲ್ಲ ಆಯ್ತಾ. ಅದ್ರ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಈ ರೀತಿಯಲ್ಲಿ ಈ ಪ್ಲೆಸೆಂಟವನ್ನು ಅಂದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬೆಕ್ಕಿನದು ಉಂಟಲ್ಲ ಕಸ, ಅದನ್ನು ದಾನ ಮಾಡಿದ್ರೆ ಏನಾಗುತ್ತೆ, ಹಣ ತಗೊಳ್ಳಿಕ್ಕಿಲ್ಲ, ದಾನ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಅಂದ್ರೆ ನೀವು ಎಷ್ಟು ಕೊಡ್ತೀರ ನೋಡಿ ಅಷ್ಟು ಅವರಿಗೆ ಸಿಗುತ್ತೆ ಅಂತ ಹೇಳ್ಕೊಂಡು ಅವರು ಮಾಹಿತಿ. ಆದ್ರಿಂದ ನೋಡಿ ಅವರು ಒಂದು ಸಮಯದಲ್ಲಿ ಜಾಸ್ತಿ ದಾನ ಧರ್ಮವನ್ನು ಮಾಡ್ತಾರೆ, ಅದ್ರದ್ದು ದುಪ್ಪಟ್ಟಾಗಿ ತಗೊಳ್ತಾರೆ ಅವರು. ಆದ್ರಿಂದ ಉಂಟಲ್ಲ ನಮ್ಗೆ ಬೇರೆ ಎಲ್ಲ ದಾನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ಕೊಂಡು ಆದ್ರೂ ಪರವಾಗಿಲ್ಲ. ಇದು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಪ್ರತಿ ಸಲ ಬೇಕು ಮರಿ ಹಾಕ್ತಾ ಉಂಟು ಅಂತ ಹೇಳ್ಕೊಂಡು ಆದ್ರೆ ನಿಮ್ಗೆ ಯಾರಿಗಾದ್ರೂ ತುಂಬಾ ಕಷ್ಟದಲ್ಲಿರುವವರಿಗೆ ಕೊಡ್ಬೇಕು ಅಂತ ಹೇಳ್ಕೊಂಡು ಎನಿಸಿದ್ರೆ ಅದನ್ನು ದಾನ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಮಹಾಲಕ್ಷ್ಮಿ ನೆಲೆಸೇ ಇರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅವರ ಜೊತೆಗೆ ಅದ್ರ ಜೊತೆಗೆ ಉಂಟಲ್ಲ ನೀವು ಯಾರಿಗೆ ಕೊಟ್ಟಿದ್ದೀರಿ ನೋಡಿ ಅವರ ಮನೆಗೂ ಕೂಡ ಲಕ್ಷ್ಮಿ ಅಂದ್ರೆ ಕಷ್ಟ ಪರಿಹಾರ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಈ ಕೆಲಸ ಮಾಡಿ. ಒಂದು ಸಲ ನೀವು ಇಟ್ಟ ನಂತರ ಉಂಟಲ್ಲ ಪ್ರತಿ ಸಲ ಚೇಂಜ್ ಮಾಡುವ ಅಗತ್ಯ ಇಲ್ಲ. ನಿಮ್ಗೆ ಒಂದು ವೇಳೆ ಚೇಂಜ್ ಮಾಡಬೇಕು ಅಂತ ಹೇಳ್ಕೊಂಡು ಎನಿಸಿದ್ರೆ ನೀವು ಪುನಃ ನಾನು ಹೇಳಿದೆ ನೋಡಿ ಆ ಸಮಯದಲ್ಲೇ ಚೇಂಜ್ ಮಾಡಬಹುದು. ನಾವೆಂತ ಅಂತ ಹೇಳಿದ್ರೆ ಬೆಕ್ಕನ್ನು ಅಪಶಕುನ ಅಂತ ಹೇಳ್ಕೊಂಡು ಕರಿತೇವೆ.
ಬೆಕ್ಕು ಎದುರು ಬಂದರೆ ನಮಗೆ ಅದು ಕೆಟ್ಟದು ಅಂತ. ಕೆಟ್ಟದು ಯಾಕೆ ಅಂತ ಹೇಳಿದರೆ, ನಮಗೆ ಮುಂದೆ ಏನಾದರೂ ಒಂದು ಕೆಟ್ಟದ್ದು ಆಗಲಿಕ್ಕೆ ರೆಡಿ ಆಗಿರ್ತದೆ. ಆವಾಗ ಇದು ಬೆಕ್ಕಿಗೆ ಮಾಹಿತಿ ಬರುತ್ತೆ ಏನಂತ ಹೇಳಿದರೆ ಮುಂದೆ ಹೋದರೆ ಕೆಟ್ಟದಾಗುತ್ತಂತ. ಅದು ಕೆಟ್ಟದು ಆಗಬಾರ್ದು, ನೀವು ಹಿಂತಿರುಗಿ ಪುನಃ ಮನೆಗೆ ಹೋಗಿ ಅಂತ ಹೇಳ್ಕೊಂಡು ಹೇಳಲಿಕ್ಕೋಸ್ಕರ ಉಂಟಲ್ಲ ಬೆಕ್ಕು ನಿಮಗೆ ಅಡ್ಡ ಬರ್ತಾ ಇರೋದು. ನೀವು ಅದನ್ನು ಬಿಟ್ಕೊಂಡು ಉಂಟಲ್ಲ, ಬೆಕ್ಕನ್ನು ಅಪಶಕುನ ಅಲ್ಲ, ಅಪಶಕುನ ನಾವುಗಳು, ನಮ್ಮ ಮನಸ್ಸು ಅಪಶಕುನ. ಆದ್ದರಿಂದ ಬೆಕ್ಕು ಅಪಶಕುನ ಅಲ್ಲ. ನಾವು ನೋಡಿ ಬೆಕ್ಕನ್ನು ಅಪಶಕುನ ಅಂತ ಹೇಳ್ತೇವೆ ನೋಡಿ. ಆದರೆ ಅವರುಂಟಲ್ಲ ನಾರ್ತ್ ಇಂಡಿಯನ್ಸ್ ಅವರು ಏನಂತ ಹೇಳಿದ್ರೆ ಬೆಕ್ಕನ್ನು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನೋಡಿ ಅವರ ಹತ್ರ ಚಂದ ಉಂಟು, ನಾವು ಅಪಶಕುನ ಅಂತ ಹೇಳ್ಕೊಂಡು ನಮ್ಮ ಹತ್ರ ಎಂತ ಸಹ ಇಲ್ಲ. ಅದರಿಂದ ಉಂಟಲ್ಲ ಇದನ್ನು ಇನ್ನು ಮುಂದೆ ಆಗುಂಟಲ್ಲ ಬೆಕ್ಕು ಅಡ್ಡ ಬಂದರೆ ಅಪಶಕುನ ಅಂತ ಹೇಳ್ಕೊಂಡು ಹೇಳುವುದನ್ನು ಬಿಟ್ಟು ನಮ್ಮದು ಮುಂದೆ ಏನು ಒಳ್ಳೇದಾಗಬೇಕು ನೋಡಿ ಅದ್ರ ಬಗ್ಗೆ ಮಾತ್ರ ನಾವು ಆಲೋಚನೆ ಮಾಡೋಣ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋದಿಂದ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೊಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.